ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಷೇರುಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಈ ಷೇರುಗಳಿಗೆ ಸಂಬಂಧಪಟ್ಟಂತೆ ಒಂದು ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆ ಈ ಷೇರುಗಳಿಗೆ ಮುಂದಿನ ದಿನಗಳಲ್ಲಿ ಲಾಭವನ್ನು ತಂದು ಕೊಡಬಹುದು. ಅದೇನು, ಆ ಸ್ಟಾಕ್ಗಳು ಯಾವ್ಯಾವು ಅನ್ನೋ ಎಲ್ಲ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಟ್ಟಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರೆ, ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ MSCI ಇಂಡೆಕ್ಸ್ಗೆ ಸಂಬಂಧಪಟ್ಟಂತ ವಿಷಯ ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಕೊಳ್ತೀನಿ. ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಈ ತರದ ನ್ಯೂಸ್ ಅನ್ನ ಕವರ್ ಮಾಡಿದ್ದೀನಿ. ಜೊತೆಗೆ MSCI ಇಂಡೆಕ್ಸ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ಹೇಗೆ ನಮ್ಮ ಮಾರ್ಕೆಟ್ ಅಲ್ಲಿ ಹಲವಾರು ಇಂಡೆಕ್ಸ್ ಗಳಿದಾವ, ಅದೇ ರೀತಿ ಇದು ಒಂದು ಗ್ಲೋಬಲ್ ಇಂಡೆಕ್ಸ್. ಸೊ ನೀವಿಲ್ಲೇ ನೋಡಬಹುದು, ಎನ್ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಫರ್ಮ್ ದಟ್ ಪ್ರೊವೈಡ್ಸ್ ಇಂಡೆಕ್ಸಸ್, ಪೋರ್ಟ್ಫೋಲಿಯೋ ರಿಸ್ಕ್ ಅಂಡ್ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಅಂಡ್ ಅದರ್ ಟೂಲ್ಸ್. ಅಂದ್ರೆ ಕಂಪನಿಗಳನ್ನ ಸ್ಟಡಿ ಮಾಡಿ ಎಲ್ಲಿ ಒಳ್ಳೆ ಪೊಟೆನ್ಶಿಯಲ್ ಇರುತ್ತೆ, ಒಳ್ಳೆ ಕಂಪನಿಗಳಿರ್ತವೆ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತವು, ಅಂತವುಗಳನ್ನ ಈ MSCI ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡುತ್ತೆ. ಯೂಶಲಿ ಇದು ಯಾರಿಗೆ ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ FIS ಅಂತ ಏನ್ ಕರಿತೀವಿ, ಅವರು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವರು ಈ ಇಂಡೆಕ್ಸ್ ಅನ್ನ ಟ್ರ್ಯಾಕ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಓವರ್ 4000 ಸ್ಟಾಕ್ ಗಳಿದಾವೆ. ಅದರಲ್ಲಿ ಎಲ್ಲಾ ಸ್ಟಾಕ್ ಗಳನ್ನ ಸ್ಟಡಿ ಮಾಡ್ತಾ ಕೂತ್ಕೊಳ್ಳೋ ಅಷ್ಟು ಟೈಮ್ ಅವರ ಹತ್ರನೂ ಇರೋದಿಲ್ಲ. ಆದ್ರೆ ಈ MSCI ಏನಿದೆ ಆ ಕೆಲಸವನ್ನ ಮಾಡಿ ತನ್ನ ಇಂಡೆಕ್ಸ್ ಗಳಲ್ಲಿ ಇನ್ಕ್ಲೂಡ್ ಮಾಡಿರುತ್ತೆ. ಆ ಸ್ಟಾಕ್ ಗಳನ್ನ FIS ಫರ್ದರ್ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ ಡಿಸಿಷನ್ ತಗೊಳ್ತಾರೆ. ಅಂದ್ರೆ ಒಂಥರ ಫಿಲ್ಟರ್ ಮಾಡಿ ಕೊಡುವಂತ ಕೆಲಸ ಮಾಡುತ್ತೆ ಒಳ್ಳೆ ಕಂಪನಿಗಳನ್ನ FIS ಗಳಿಗೆ. ಹಾಗಾಗಿ ಈ ಇಂಡೆಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ FIS ಗಳಿಗೆ. ಪ್ರತಿ ವರ್ಷದಲ್ಲಿ 2 ಸಲ ಈ ಇಂಡೆಕ್ಸ್ ಅಲ್ಲಿ ಬದಲಾವಣೆಗಳನ್ನ ಮಾಡ್ತಾ ಇರುತ್ತೆ. ಕೆಲವು ಸ್ಟಾಕ್ ಗಳನ್ನ ಇಂಡೆಕ್ಸ್ ಇಂದ ರಿಮೂವ್ ಮಾಡ್ತಾ ಇರುತ್ತೆ, ಕೆಲವು ಸ್ಟಾಕ್ ಗಳನ್ನ ಇನ್ಕ್ಲೂಡ್ ಮಾಡ್ತಾ ಇರುತ್ತೆ. ಈಗ ಅದೇ ರೀತಿ ನಾಳೆಯಿಂದ ಕೆಲವು ಸ್ಟಾಕ್ ಗಳು ಇನ್ಕ್ಲೂಡ್ ಆಗ್ತಾ ಇದಾವೆ, ಕೆಲವು ಸ್ಟಾಕ್ ಗಳು ಈ ಇಂಡೆಕ್ಸ್ ಇಂದ ಎಕ್ಸಿಟ್ ಆಗ್ತಾ ಇದಾವೆ. ಆ ಎಲ್ಲ ಸ್ಟಾಕ್ ಗಳು ಯಾವ್ಯಾವು, ಇದರಿಂದ ಲಾಭ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ ಬನ್ನಿ, ಆ ಸ್ಟಾಕ್ ಗಳು ಯಾವ್ಯಾವು ಅಂತ ನೋಡೋಣ. ಮೊದಲಿಗೆ ಇಲ್ಲಿ 2 ಇಂಡೆಕ್ಸ್ ಗಳಿದೆ. ಒಂದು MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್, ಇನ್ನೊಂದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಕೂಡ ಇದೆ. ಸೊ ಮೊದಲು ಇದನ್ನ ನೋಡ್ಕೊಂಡ್ ಬಿಡೋಣ, ನಂತರ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಹೋಗೋಣ. ಸೊ ಈ ಇಮೇಜ್ ಸ್ವಲ್ಪ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಇದೇ ಸಿಕ್ಕಿದ್ದು ನನಗೆ. ಸೊ ಹಾಗಾಗಿ ಇದನ್ನ ಕವರ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಈ ಎಲ್ಲ ಕಂಪನಿಗಳು ಇನ್ಕ್ಲೂಡ್ ಆಗ್ತಾ ಇದಾವೆ. ನೀವು ಇಲ್ಲಿ ನೋಡಬಹುದು ಇನ್ಕ್ಲೂಷನ್ಸ್, ಐ ಕನ್ವಿಕ್ಷನ್ ಸ್ಟಾಕ್ಸ್ ಅಂತ ಇಲ್ಲಿ ಕಂಪನಿಯ ನೇಮ್ ಇದೆ. ಇಲ್ಲಿ ಅಂದ್ರೆ ಈ MSCI ಇಂಡೆಕ್ಸ್ಗೆ ಇನ್ಕ್ಲೂಡ್ ಆಗೋದ್ರಿಂದ ಬರಬಹುದಾದಂತಹ ಇನ್ಫ್ಲೋದ ಮಾಹಿತಿ ಇದೆ ಇಲ್ಲಿ. ಹಾಗೆ ಇಲ್ಲೆಲ್ಲಾನು ಕೂಡ $1 million ಇದೆ ಈ ನಂಬರ್ಸ್. ಎಕ್ಸ್ಪೆಕ್ಟೆಡ್ ಇನ್ಫ್ಲೋ ಇದು. ಹಾಗೆ ನಂಬರ್ ಆಫ್ ಶೇರ್ಸ್, ಅವರೇಜ್ ವಾಲ್ಯೂಮ್ಸ್ ಇದು. ಅಲ್ಲಿ ಮೊದಲನೇದಾಗಿ ಇಂಡಸ್ ಟವರ್ ಇನ್ಕ್ಲೂಡ್ ಆಗ್ತಾ ಇದೆ. ಇಂಡಸ್ ಟವರ್ ಇನ್ಕ್ಲೂಡ್ ಆಗೋದ್ರಿಂದ ಸುಮಾರು $224 million ಇನ್ಫ್ಲೋ ಬರುವಂತ ಚಾನ್ಸಸ್ ಇದೆ ಈ ಸ್ಟಾಕ್ಗೆ. ಯಾಕೆಂತಂದ್ರೆ ನಮ್ಮ ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50 ಅಥವಾ ನಿಫ್ಟಿ ಸ್ಮಾಲ್ ಕ್ಯಾಪ್ ಈ ಇಂಡೆಕ್ಸ್ ಗಳಿದಾವೆ. ಅವುಗಳಲ್ಲಿ ಹಲವಾರು ಮ್ಯೂಚುವಲ್ ಫಂಡ್ ಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಪ್ಯಾಸಿವ್ ಫಂಡ್ಸ್ ಅಂತಾರೆ ಅವನ್ನ. ಅವ್ರು ಏನ್ ಮಾಡ್ತಾರೆ, ಏನಾದ್ರು ಚೇಂಜಸ್ ಆದಾಗ ಯಾವ್ದಾದ್ರು ಒಂದು ಸ್ಟಾಕ್ ಹೊಸದಾಗಿ ಇನ್ಕ್ಲೂಡ್ ಆಯ್ತು ಅಂತಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಯಾವ್ದಾದ್ರು ಎಕ್ಸ್ಕ್ಲೂಡ್ ಆಯ್ತು ಅಂತಂದ್ರೆ ಅದರಿಂದ ಇನ್ವೆಸ್ಟ್ಮೆಂಟ್ ಅನ್ನ ತೆಗಿಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಅದೇ ರೀತಿ, ಯಾವ್ದಾದ್ರು ಒಂದು ಎಕ್ಸ್ಕ್ಲೂಡ್ ಆಗ್ತಿದೆ ಅಂತಂದ್ರೆ ಅಲ್ಲಿಂದ ಔಟ್ ಫ್ಲೋ ಹೋಗುತ್ತೆ. ಇನ್ಕ್ಲೂಡ್ ಆದಂತಹ ಸ್ಟಾಕ್ ಗೆ ಇನ್ಫ್ಲೋ ಬರುತ್ತೆ. ಇಲ್ಲಿ ಆ ರೀತಿಯಾಗಿ ಇಂಡಸ್ ಟವರ್ ಇನ್ಕ್ಲೂಡ್ ಆಗುತ್ತೆ. $224 million ಬರುವಂತಹ ಚಾನ್ಸಸ್ ಇದೆ ಈ ಇನ್ಕ್ಲೂಷನ್ ಇಂದ. ಹಾಗೆ 56.9 ಮಿಲಿಯನ್ ಶೇರ್ಸ್ ಬೈ ಮಾಡುವಂತ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಿ FIS. ಹಾಗಂತ ನಾಳೆನೆ ಬೈ ಮಾಡ್ತಾರೆ ಅಂತಲ್ಲ, ನಾಳೆ ಈ ಇಂಡೆಕ್ಸ್ ಗೆ ಇನ್ಕ್ಲೂಡ್ ಆಗ್ತಿದಾವೆ ಇವೆಲ್ಲಾನು ಕೂಡ ಅಫಿಷಿಯಲ್ ಆಗಿ. ಬಟ್ ಅವ್ರು ಯಾವಾಗ ಬೇಕಾದ್ರೂ ಬೈ ಮಾಡಬಹುದು ಅಥವಾ ಬೈ ಮಾಡದೇನು ಕೂಡ ಇರಬಹುದು. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಯೂಶುವಲಿ ಬೈ ಮಾಡಿದ್ರೆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಅದನ್ನ ನಾವು ಸಾಕಷ್ಟು ಸಲ ನೋಡಿದೀವಿ ಕೂಡ. ಆದ್ರೆ ನಾಳೆನೆ ಬೈ ಮಾಡುವಂತ ಚಾನ್ಸಸ್ ಇರೋದಿಲ್ಲ. ಜಸ್ಟ್ ವಾಚ್ ಮಾಡಿ ಏನಾದ್ರೂ ಬದಲಾವಣೆಗಳು ನಾಳೆ ಇರುತ್ತಾ ಅಂತ. ನೆಕ್ಸ್ಟ್ 2ನೇ ಸ್ಟಾಕ್ ಪಾಲಿಸಿ ಬಜಾರ್ ಇನ್ಕ್ಲೂಡ್ ಆಗ್ತಾ ಇದೆ. ಇದರಿಂದ $223 million ಬರುವಂತ ಎಕ್ಸ್ಪೆಕ್ಟೇಷನ್ ಇದೆ ಈ ಕಂಪನಿ ಶೇರ್ಗೆ. ನಂತರ ಫೋನಿಕ್ಸ್ ಮಿಲ್ಸ್ ಇನ್ಕ್ಲೂಡ್ ಆಗ್ತಾ ಇದೆ, $213 million ಇದೆ. ಸುಂದರಂ ಫೈನಾನ್ಸ್ ಇದೆ, ಸೋಲಾರ್ ಇಂಡಸ್ಟ್ರೀಸ್ ಇದೆ, $170 million. ನೀವು ಇಲ್ಲಿ ಒಂದ್ಸಲ ಓದ್ಕೊಳ್ಳಿ, ನಾನು ಸ್ಟಾಕ್ ನೇಮ್ ಮಾತ್ರ ಓದ್ಕೊಳ್ತಾ ಹೋಗ್ತೀನಿ. ನೆಕ್ಸ್ಟ್ NHPC ಇದೆ, ಬಾಷ್ ಇದೆ, ಜಿಂದಾಲ್ ಸ್ಟೈನ್ಲೆಸ್ ಇದೆ, ಟೊರೆಂಟ್ ಪವರ್ ಇದೆ, ಮ್ಯಾನ್ಕೈಂಡ್ ಫಾರ್ಮಾ ಇದೆ, JSW ಎನರ್ಜಿ ಇದೆ, ಹಾಗೆ ಕೆನರಾ ಬ್ಯಾಂಕ್ ಇದೆ. ಇವನ್ ಕೆನರಾ ಬ್ಯಾಂಕ್ ಕೂಡ ಇನ್ಕ್ಲೂಡ್ ಆಗ್ತಾ ಇದೆ, JSW ಎನರ್ಜಿ ಕೂಡ. ಹಾಗೆ ಥರ್ಮ್ಯಾಕ್ಸ್ ಕೂಡ ಇದೆ ಈ ಲಿಸ್ಟ್ ಅಲ್ಲಿ. ನಂತರ ಎಕ್ಸ್ಕ್ಲೂಷನ್ಸ್ ಕೂಡ ಇದೆ ನೋಡಬಹುದು. ಕೆಲವು ಕಂಪನಿಗಳನ್ನ ಇಂಡೆಕ್ಸ್ ಇಂದ ಕೈ ಬಿಡ್ತಿದ್ದಾರೆ. ಅದರಲ್ಲಿ ಪೇಟಿಎಂ ಇದೆ, ಇದರಿಂದ $67 million ಔಟ್ ಫ್ಲೋ ಹೋಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದೆ. ಬರ್ಜರ್ ಪೇಂಟ್ಸ್ ಕೂಡ ಎಕ್ಸ್ಕ್ಲೂಡ್ ಆಗ್ತಿದೆ. IGL ಇಂದ್ರಪ್ರಸ್ಥ ಗ್ಯಾಸ್ ಕೂಡ ಎಕ್ಸ್ಕ್ಲೂಡ್ ಆಗ್ತಾ ಇದೆ ಈ ಲಿಸ್ಟ್ ಇಂದ, ಈ ಇಂಡೆಕ್ಸ್ ಇಂದ. ಈ ಎಲ್ಲ ಶೇರ್ಗಳನ್ನ
ಮುಂದಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಹಾಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳ ಬಗ್ಗೆ ಸ್ಟಡಿ ಕೂಡ ಮಾಡಬಹುದು. ಈಗಾಗಲೇ ಇಲ್ಲಿರುವಂತಹ ಸುಮಾರು ಸ್ಟಾಕ್ ಗಳ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಸಾಕಷ್ಟು ಸಲ. ಟೊರೆಂಟ್ ಪವರ್ ಕವರ್ ಮಾಡಿದ್ದೀನಿ, JSW ಎನರ್ಜಿ ಕವರ್ ಮಾಡಿದ್ದೀನಿ, ಸೋಲಾರ್ ಇಂಡಸ್ಟ್ರೀಸ್ ಕವರ್ ಮಾಡಿದ್ದೀನಿ, NHPC ಬಗ್ಗೆ ಕೂಡ ಕವರ್ ಮಾಡಿದ್ದೀನಿ, ಥರ್ಮ್ಯಾಕ್ಸ್ ಅನ್ನ ಲಾಸ್ಟ್ ವೀಕ್ ಕೂಡ ಕವರ್ ಮಾಡಿದ್ದೀನಿ. ಸುಮಾರು ಸ್ಟಾಕ್ ಗಳಿದಾವೆ, ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಹಾಗೆ ಇಲ್ಲಿ ಎಕ್ಸಿಟ್ ಆಗ್ತಿದ್ದೇವೆ ಅಂದ ತಕ್ಷಣ ಝೀರೋ ಆಗ್ಬಿಡುತ್ತೆ ಅಂತ ಏನಲ್ಲ, ಅದು ಕೂಡ ಗಮನದಲ್ಲಿ ಇರಲಿ. ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಕಡೆ ಬರೋದಾದ್ರೆ ನೀವು ಇಲ್ಲಿ ನೋಡಬಹುದು, ಇಲ್ಲೂ ಕೂಡ ಸಾಕಷ್ಟು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಇನ್ಕ್ಲೂಡ್ ಆಗ್ತಿದಾವೆ. ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಇನ್ಕ್ಲೂಡ್ ಆಗ್ತಾ ಇದೆ, $13 ಮಿಲಿಯನ್ ಇನ್ಫ್ಲೋ ಬರುವಂತ ಎಕ್ಸ್ಪೆಕ್ಟೇಷನ್ ಇದೆ. ವೇದಾಂತ್ ಫ್ಯಾಷನ್ಸ್ ಅಡ್ ಆಗ್ತಾ ಇದೆ. ವಾಟೆಕ್ ವಾಬಾಗ್ ಇದನ್ನು ಕೂಡ ಲಾಸ್ಟ್ ವೀಕ್ ಕವರ್ ಮಾಡಿದ್ದೆ, ಇದು ಕೂಡ ಇನ್ಕ್ಲೂಡ್ ಆಗುವಂತ ನ್ಯೂಸ್ ಇದೆ. $8 ಮಿಲಿಯನ್ ಇನ್ಫ್ಲೋ ಬರುವಂತ ಚಾನ್ಸಸ್ ಇದೆ. RR ಕಾಬೆಲ್ ಇದೆ, ಸಾಂಗ್ವಿ ಮೂವರ್ಸ್, ಡಾಮ್ಸ್ ಇಂಡಸ್ಟ್ರೀಸ್ ಇತ್ತೀಚೆಗೆ IPO ಮೂಲಕ ಲಿಸ್ಟ್ ಆದಂತ ಕಂಪನಿ, ಟೈಮ್ ಟೆಕ್ನೋಪ್ಲಾಸ್ಟ್ ಇದೆ, ಡೈನಮ್ಯಾಟಿಕ್ ಟೆಕ್, ಐನಾಕ್ಸ್ ಇಂಡಿಯಾ ಇದೆ, ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇದೆ. ಇದ್ರ ಬಗ್ಗೆ ಕೂಡ ಮೇ ಬಿ ಲಾಸ್ಟ್ ಮಂತ್ ಅನ್ಸುತ್ತೆ ವಿಡಿಯೋ ಕವರ್ ಮಾಡಿದ್ದೆ. ಪೂರ್ವಂಕರ ಲಿಮಿಟೆಡ್ ಇದೆ, ಜೂನಿಫರ್ ಹೋಟೆಲ್ಸ್ ಇದೆ, ಟಿಪ್ಸ್ ಇಂಡಸ್ಟ್ರೀಸ್, ಶ್ರೀರಾಮ್ ಪಿಸ್ತನ್ಸ್. ಎಷ್ಟು ಕಂಪನಿಗಳು ಆಡ್ ಆಗ್ತಾ ಇದೆ, ಎಷ್ಟು ಇನ್ಫ್ಲೋ ಬರ್ತಾ ಇದೆ ಈ ಕಂಪನಿಗಳಿಗೆ. ನೆಕ್ಸ್ಟ್ ಇಲ್ಲಿ ಇನ್ಕ್ಲೂಷನ್ಸ್ ನಂತರ ಎಕ್ಸ್ಕ್ಲೂಷನ್ಸ್ ಕೂಡ ಇದೆ. ನೋಡಬಹುದು ಈ ಸ್ಟಾಕ್ ಗಳು MSCI ಇಂಡೆಕ್ಸ್ ಇಂದ ಆಚೆ ಹೋಗ್ತಿದಾವೆ. ತತ್ವಚಿಂತನ್ ಫಾರ್ಮಾ ಇದೆ, ಬೋರೋಸಿಲ್ ಲಿಮಿಟೆಡ್ ಇದೆ, ರಾಜರತನ್ ಗ್ಲೋಬಲ್ ವೈರ್, ಶಾರದಾ ಕ್ರಾಪ್ ಕೆಮ್, ಇನ್ನೊಂದು ಕಂಪನಿ ನೋಡಬಹುದು ಡ್ರೀಮ್ ಫ್ಲೋಕ್ಸ್, ಇದು ಕೂಡ ಎಕ್ಸಿಟ್ ಆಗ್ತಾ ಇದೆ. ಇವುಗಳಿಂದ ಎಷ್ಟು ಔಟ್ ಫ್ಲೋ ಹೋಗಬಹುದು ಅನ್ನುವಂತ ಮಾಹಿತಿ ಇಲ್ಲಿದೆ, ನೋಡ್ಕೊಳ್ಬಹುದು. ನಾಳೆ ಈ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಇವೆಲ್ಲಾನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರುತ್ತೆ, ಈ ನ್ಯೂಸ್ ಸಂಬಂಧಪಟ್ಟಂತೆ ಏನಾದರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಅಬ್ಸರ್ವ್ ಮಾಡಿ. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.